ಹೇಳಿ ಸರ್. ಸರ್ ಹೊಸ ನ್ಯೂಸ್ ಕೊಡ್ತೇವೆ, ಪ್ರಚಾರ ಮಾಡ್ತೀರಾ ನೀವು? ಅಲ್ಲಿ ನಮ್ಮ ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಯಾರು ರಿಪೋರ್ಟ್? ನೀವು ಯಾರು? ಅದು ನೀವು ತಿಳ್ಕೊಬೇಕಲ್ಲ, ನೀವು ಅಷ್ಟು ಅಲ್ಲ, ಗೊತ್ತಿಲ್ಲ. ತಿಳ್ಕೊಳ್ಬೇಕಂದ್ರೆ ಇದೇ ನಂಬರ್ ಆ್ಯಡ್ ಇರೋದು ನಮ್ಮಲ್ಲಿ, ಅದಕ್ಕೆ ನಾವು ಕಾಲ್ ಮಾಡಿರೋದು. ಏನು ಸರ್? ನಾವು ಇದೇ ನಂಬರ್ ಇರೋದು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು. ಹುಡುಕಿ ಸರ್, ಸಿಗತ್ತಲ್ಲ. ಯಾರು ರಿಪೋರ್ಟು? ಹುಡುಕಿ ನೀವು ಸ್ವಲ್ಪ. ಅಲ್ಲ, ನಾವು ಎಲ್ಲಿಯವರಂತ ನಿಮ್ಗೆ ಹೇಗೆ ಗೊತ್ತು? ಎಲ್ಲಿಯವರಾದ್ರೂ ಯಾವ ಊರಾದ್ರೂ ಮತ್ತೆ ನೀವು ಸೌಜನ್ಯ ಕೇಸ್ ಅಂತ ಇದು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಇದು ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ. ಹೌದು, ಹೌದಲ್ವಾ? ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರುವು ಇದು ಮಾಡಿದ್ರಲ್ಲ ಸರ್. ಹೌದು, ಸರಿಯಾ? ನಿಮ್ಗೆ ಸರಿಗೆ ಅನ್ಸ್ತಾ ಇದೆ ನಿಮ್ಗೆ? ಹೇಳಿ ನೀವು. ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ, ನಾವು ಅದನ್ನೇ ಕೇಳ್ತಿರೋದು ಅಷ್ಟೇ. ಒಂದು ಹೆಣ್ಣಿಗೆ ಆಗಿರೋ ಅವಮಾನ, ಒಂದು ಅತ್ಯಾಚಾರ, ಒಂದು ಕೊಲೆ, ಹೌದಲ್ವಾ? ನೀವು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್, ಅದು ಸರಿಯಾ? ನೀವು ಕೆಲಸ ಮಾಡಿ ಸರ್. ಹೇಳಿ. ನಿಮ್ಮ ಹೆಸರೇನು ಸರ್? ನಂದು ಹೆಸರು ಶರತ್ ಅಂತ. ನೀವು ಅದನ್ನ ನೋಡಿ ಸರ್, ಅದನ್ನ ಕೋರ್ಟ್ ಅಲ್ಲಿ ಕೊಡ್ಬೇಕು. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು. ಕೋರ್ಟ್ ಅಲ್ಲಿ ಕೊಡ್ಬೇಕು ಅಂತ. ಅದೇ ಕೋರ್ಟಲ್ಲಿ ಕೊಡ್ಬೇಕಂದ್ರೆ ನೋಡಿ, ನಾನು ಒಂದು ಮಾತು ಹೇಳ್ ಕೇಳಿ. ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ, ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೆಸ್ ತಿಮ್ಮರಡಿ ಯಾವಾಗ್ಲಿ, ಗಿರೀಶ್ ಮಟ್ಟನ್ ಅವರಾಗ್ಲಿ ರೆಡಿ ಇದ್ದಾರೆ. ಕೊಡ್ತೀವಿ. ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ, ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ, ಸರಿಯಾ? ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ, ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು. ಈಗ ನಾನೇ ಈಗ ಕಾಲ್ ಮಾಡಿರೋದು ಯಾರು? ನಾನಲ್ಲ. ನೋಡಿ, ಇಷ್ಟು ದೇಶದಲ್ಲಿ ಸರ್, ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ. ನಾವು ಹೇಳುದು ಡೈರೆಕ್ಟ್ ಹೇಳುದು. ಯಾರು ನ್ಯಾಯ ಕೊಡ್ಬೇಕಾಗಿರೋ? ಯಾರು? ಕೋರ್ಟ್. ಸರಿ. ಮತ್ತೆ ಎಲ್ಲಿಗೆ ಕೊಡ್ಬೇಕು ನೀವು? ಹೇಳ್ತಿರೋದಲ್ಲ ಸರ್, ಕೋರ್ಟಿಗೆ ಕೊಡ್ಬೇಕು. ಮಾಡ್ತಾ ಇದ್ದೀರಲ್ಲ? ಅಲ್ಲ, ಕೋರ್ಟಿಗೆ ಕೊಡ್ಬೇಕಾಗಿರೋದು. ಹೌದು. ಅಲ್ಲ, ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ, ಕರೆಕ್ಟಾ? ಯಾಕೆ ಕೊಡ್ತಿಲ್ಲ ಹೇಳಿ? ಅಲ್ಲ, ಕರೆಕ್ಟಾ? ನಾನು ಹೇಳ್ತಿರೋದು ನೋಡಿ, ನೀವೆಲ್ಲಿ ಇದು ರೂಟಕ್ಕೆ ನಾನು ಬರ್ತಿದ್ದೇನೆ ಕೇಳಿ. ನಾವು ಸಾಕ್ಷಿ ಕೊಡ್ಬೇಕಾಗಿದ್ದ ಕೋರ್ಟಿಗೆ. ಹೌದು, ಹೌದಲ್ವಾ? ದೇಶದಲ್ಲಿ ಎಷ್ಟು ಅಷ್ಟು ಕೊಡಿ, ಕೊಟ್ಟ ನಂತರ ಮಾತಾಡಿ ಆಯ್ತಾ? ಹೇಳಿ ಸರ್. ಸರ್ ಹೊಸ ನ್ಯೂಸ್ ಕೊಡ್ತೇವೆ, ಪ್ರಚಾರ ಮಾಡ್ತೀರಾ ನೀವು? ಅಲ್ಲಿ ನಮ್ಮ ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಯಾರು ರಿಪೋರ್ಟ್? ನೀವು ಯಾರು? ಅದು ನೀವು ತಿಳ್ಕೊಬೇಕಲ್ಲ, ನೀವು ಅಷ್ಟು ಗೊತ್ತಿಲ್ಲ. ತಿಳ್ಕೊಳ್ಬೇಕಂದ್ರೆ ಇದೇ ನಂಬರ್ ಆ್ಯಡ್ ಇರೋದು ನಮ್ಮಲ್ಲಿ, ಅದಕ್ಕೆ ನಾವು ಕಾಲ್ ಮಾಡಿರೋದು. ಏನು ಸರ್? ನಾವು ಇದೇ ನಂಬರ್ ಇರೋದು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು. ಹುಡುಕಿ ಸರ್, ಸಿಗತ್ತಲ್ಲ. ಯಾರು ರಿಪೋರ್ಟು? ಹುಡುಕಿ ನೀವು ಸ್ವಲ್ಪ. ಅಲ್ಲ, ನಾವು ಎಲ್ಲಿಯವರಂತ ನಿಮ್ಗೆ ಹೇಗೆ ಗೊತ್ತು? ಎಲ್ಲಿಯವರಾದ್ರೂ ಯಾವ ಊರಾದ್ರೂ ಮತ್ತೆ ನೀವು ಸೌಜನ್ಯ ಕೇಸ್ ಅಂತ ಇದು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಇದು ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ. ಹೌದಲ್ವಾ? ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರುವು ಇದು ಮಾಡಿದ್ರಲ್ಲ ಸರ್. ಹೌದು, ಸರಿಯಾ? ನಿಮ್ಗೆ ಸರಿಗೆ ಅನ್ಸ್ತಾ ಇದೆ ನಿಮ್ಗೆ? ಹೇಳಿ ನೀವು. ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ, ನಾವು ಅದನ್ನೇ ಕೇಳ್ತಿರೋದು ಅಷ್ಟೇ. ಒಂದು ಹೆಣ್ಣಿಗೆ ಆಗಿರೋ ಅವಮಾನ, ಒಂದು ಅತ್ಯಾಚಾರ, ಒಂದು ಕೊಲೆ, ಹೌದಲ್ವಾ? ನೀವು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್, ಅದು ಸರಿಯಾ? ನೀವು ಕೆಲಸ ಮಾಡಿ ಸರ್. ಹೇಳಿ. ನಿಮ್ಮ ಹೆಸರೇನು ಸರ್? ನಂದು ಹೆಸರು ಶರತ್ ಅಂತ. ನೀವು ಅದನ್ನ ನೋಡಿ ಸರ್, ಅದನ್ನ ಕೋರ್ಟ್ ಅಲ್ಲಿ ಕೊಡ್ಬೇಕು. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು. ಕೋರ್ಟ್ ಅಲ್ಲಿ ಕೊಡ್ಬೇಕು ಅಂತ. ಅದೇ ಕೋರ್ಟಲ್ಲಿ ಕೊಡ್ಬೇಕಂದ್ರೆ ನೋಡಿ, ನಾನು ಒಂದು ಮಾತು ಹೇಳ್ ಕೇಳಿ. ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ, ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೆಸ್ ತಿಮ್ಮರಡಿ ಯಾವಾಗ್ಲಿ, ಗಿರೀಶ್ ಮಟ್ಟನ್ ಅವರಾಗ್ಲಿ ರೆಡಿ ಇದ್ದಾರೆ. ಕೊಡ್ತೀವಿ. ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ, ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ, ಸರಿಯಾ? ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ, ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು. ಈಗ ನಾನೇ ಈಗ ಕಾಲ್ ಮಾಡಿದ್ರು ನಾನಲ್ಲ. ನೋಡಿ, ಇಷ್ಟು ದೇಶದಲ್ಲಿ ಸರ್, ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ. ನಾವು ಹೇಳುದು ಡೈರೆಕ್ಟ್ ಹೇಳುದು. ಯಾರು ನ್ಯಾಯ ಕೊಡ್ಬೇಕಾಗಿರೋ? ಯಾರು? ಕೋರ್ಟ್. ಸರಿ. ಮತ್ತೆ ಎಲ್ಲಿಗೆ ಕೊಡ್ಬೇಕು ನೀವು? ಹೇಳ್ತಿರೋದಲ್ಲ ಸರ್, ಕೋರ್ಟಿಗೆ ಕೊಡ್ಬೇಕು. ಮಾಡ್ತಾ ಇದ್ದೀರಲ್ಲ? ಅಲ್ಲ, ಕೋರ್ಟಿಗೆ ಕೊಡ್ಬೇಕಾಗಿರೋದು. ಹೌದು. ಅಲ್ಲ, ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ, ಕರೆಕ್ಟಾ? ಯಾಕೆ ಕೊಡ್ತಿಲ್ಲ ಹೇಳಿ? ಅಲ್ಲ, ಕರೆಕ್ಟಾ? ನಾನು ಹೇಳ್ತಿರೋದು ನೋಡಿ, ನೀವೆಲ್ಲಿ ಇದು ರೂಟಕ್ಕೆ ನಾನು ಬರ್ತಿದ್ದೇನೆ ಕೇಳಿ. ನಾವು ಸಾಕ್ಷಿ ಕೊಡ್ಬೇಕಾಗಿದ್ದ ಕೋರ್ಟಿಗೆ. ಹೌದಲ್ವಾ? ದೇಶದಲ್ಲಿ ಎಷ್ಟು ಅಷ್ಟು ಕೊಡಿ, ಕೊಟ್ಟ ನಂತರ ಮಾತಾಡಿ ಆಯ್ತಾ? ಎಲ್ಲಾ ಕಡೆ ಹುಡುಕಿ ಸಾಕಾಗಿದೆ.
ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ. ಅಯ್ಯಯ್ಯೋ, ಟೈಮ್ ಮುಗ್ದೇ ಹೋಯ್ತು, ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ? ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್. ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್. ಸುಂದರವಾದ ಪರಿಸರದಲ್ಲಿ, ಭವ್ಯವಾದ ಕಟ್ಟಡದಲ್ಲಿ, ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ PU ಕಾಲೇಜ್. ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, PU ಕಾಲೇಜ್, ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್, ರಾಧಾ ಫಾರ್ಮ್ಸ್, ಸಾನೂರ್ ವಿಲೇಜ್, ಕಾರ್ಕಳ ತಾಲೂಕ್. ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ 8095341169, 8762119917. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.